ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಮೀಶೋ ಬಗ್ಗೆ. ಸುಮಾರು ಜನದ ಕ್ವಶನ್ಸ್ ಕೂಡ ಇದು. ಮೇಡಮ್, ನೀವು ಕೂಡ ಅರ್ನ್ ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ಆರ್ಡರ್ಸ್ಗಳು ಹೇಗೆ ಬರುತ್ತೆ, ಕಸ್ಟಮರ್ಸ್ಗಳಿಗೆ ನಾವು ಹೇಗೆ ಕಳಿಸ್ಕೊಡ್ಬೇಕು? ಆಲ್ರೆಡಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ನಾನು. ಆದರೂ ಕೂಡ ಕೆಲವರಿಗೆ ಇನ್ನೂ ಡೌಟ್ಸ್ ಇದೆ. ಅದರಲ್ಲಿ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ನನಗೆ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ DM ಮಾಡಿ ಕೇಳ್ತಾ ಇದ್ದಾರೆ, ಹೇಗೆ ಮೇಡಮ್ ಮಾಡೋದು, ಇದು ಯಾವ ಥರ ಅಂತ. ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರು ಇನ್ನು ಕೆಲವ್ರಿಗೆ ಕನ್ಫ್ಯೂಷನ್ ಇದೆ, ಯಾವ ಥರ ಬರುತ್ತೆ ಆರ್ಡರ್ಸ್ ಅಂತ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಮಾಡೋರಿಗೆಲ್ಲ ಇದು ವಸ್ತು ಅನಿಸೋದ್ರಿಂದ ಈ ಒಂದು ಡೌಟ್ಸ್ಗಳು ಖಂಡಿತವಾಗಿ ಇದ್ದೇ ಇರುತ್ತೆ. ನನಗೂ ಕೂಡ ನಾನು ಸ್ಟಾರ್ಟಿಂಗ್ ಮಾಡಿದಾಗ ನನಗೆ ಹೇಳ್ಕೊಡೋದಕ್ಕೆ ಯಾರೂ ಕೂಡ ಇರಲಿಲ್ಲ. ನಾನೇ ಸ್ವತಃ ಕಲ್ತ್ಕೊಂಡು ಯಾವ ಥರ ಮಾಡಬೇಕಂತ ಇಲ್ಲಿ ತನಕ ಅಂತ ಹೇಳಿದ್ರೆ ಒಂದು 5 ರಿಂದ 6 ವರ್ಷ ಆಗಿದೆ ನಾನು ಈ ಮೀಶೋದಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡಿ. ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿ ತನಕ ಕೂಡ ಇನ್ನೂ ಕೂಡ ನಾನು ಕೂಡ ಕಲಿತಾನೇ ಇದ್ದೀನಿ. ನಾನು ಕಲ್ತಿರೋವಂಥ ವಿಷಯಗಳನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ನೀವು ಕೂಡ ಅರ್ನ್ ಮಾಡೋದಕ್ಕೆ. ಇದ್ರ ಬಗ್ಗೆ ನಿಮಗೆ ಇನ್ನೂ ಏನಾರ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕೂಡ DM ಮಾಡಿ. ಅಷ್ಟು ನಿಮ್ಮ ಡೌಟ್ಸ್ಗಳನ್ನ ನಾನು ಕೂಡ ಕ್ಲಿಯರ್ ಮಾಡ್ತೀನಿ. ನೀವು ಕೂಡ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಶುರು ಮಾಡಿಕೊಂಡು ನೀವು ಕೂಡ ಅರ್ನನ್ನು ಮಾಡಲಿ ಅಂತ ನಾನು ಈ ಒಂದು ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ಮೀಶೋದಲ್ಲಿ ಅರ್ನಿಂಗ್ ಮಾಡೋದನ್ನು ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮೀಶೋದಲ್ಲಿ ಯಾವ ಥರ ಅರ್ನ್ ಮಾಡೋದು, ಹಾಗೆ ಯಾವ ಥರ ವರ್ಕನ್ನು ಶುರು ಮಾಡೋದು, ಬ್ಯಾಂಕ್ ಡೀಟೇಲ್ಸ್ ಯಾವ ಥರ ಹಾಕೋದು ಎಲ್ಲವನ್ನು ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ಗಳನ್ನು ಹಾಕಿರ್ತೀನಿ, ಚೆಕ್ ಮಾಡಿ. ನೀವು ಕೂಡ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಶುರು ಮಾಡಿ. ಅಕಸ್ಮಾತ್ ಇನ್ನೂ ಏನಾರ ನಿಮಗೆ ಡೌಟ್ಸ್ ಇದ್ದರೆ, ಈ ವಿಡಿಯೋ ನೋಡಿದ ಮೇಲೂ ಕೂಡ ಇನ್ನೂ ಏನಾರ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಒಂದು ಡೌಟ್ಸನ್ನು ನಾನು ಕೂಡ ಕ್ಲಿಯರ್ ಮಾಡ್ತೀನಿ. ನನಗೆ ಗೊತ್ತಿರೋ ಅಷ್ಟು, ನಾನು ತಿಳ್ಕೊಂಡಿರೋ ಅಷ್ಟು ನಿಮಗೂ ಕೂಡ ಶೇರ್ ಮಾಡ್ತೀನಿ. ನಾನಿವಾಗ ಅರ್ನ್ ಮಾಡೋದಕ್ಕೆ ಶುರು ಮಾಡಿ ಇನ್ನೇನು 5 ರಿಂದ 6 ವರ್ಷ ಆಗ್ತಾ ಬರ್ತಾ ಇದೆ. ಇವಾಗಲೂ ಕೂಡ ಅರ್ನ್ ಮಾಡ್ತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಇದೇ ಆಸೆ ತಾನೇ. ಒಬ್ಬರು 100 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದನ್ನು ನಾವು ಕೂಡ ಮಾಡಬೇಕಲ್ಲ. ಯಾವ ಥರ, ಅದು ಕೂಡ ಹೊರಗಡೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಸಂಸಾರದ ಜವಾಬ್ದಾರಿಯನ್ನೆಲ್ಲ ಹೊತ್ಕೊಂಡು ನಾನು ಕೂಡ ಒಂದು 100 ರೂಪಾಯಿ ಅಥವಾ 200 ರೂಪಾಯಿನ ಸಂಪಾದನೆ ಮಾಡ್ತೀನಿ ಅಂದರೆ ಅದಕ್ಕಿಂತ ಸಂತೋಷದ ವಿಷಯ ಮತ್ತೊಂದು ಇರೋದಿಲ್ಲ ಹೆಣ್ಮಕ್ಳಿಗೆ. ಸೊ ಎಲ್ಲರಿಗೂ ಕೂಡ ಆಸಕ್ತಿ ಇರುತ್ತೆ, ಬಟ್ ಇದರಲ್ಲಿ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಮಾಡಬೇಕು ಅನ್ನೋದು ಕೆಲವ್ರಿಗೆ ಗೊತ್ತಿರೋದಿಲ್ಲ. ನಾನು ಕೂಡ ಇದೇ ಥರದ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿದ್ದೀನಿ. ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನನಗೂ ಕೂಡ ತುಂಬಾ ಕನ್ಫ್ಯೂಷನ್ ಇತ್ತು. ಬಟ್ ನಾನೇ ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಎಲ್ಲವನ್ನು ನಾನೇ ಕೂಡ ಸಾಲ್ವ್ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಹೇಳ್ಕೊಡೋದಕ್ಕೆ ನಂಗೆ ಯಾರೂ ಇರಲಿಲ್ಲ. ಬಟ್ ಆ ರೀತಿಯಾದಂಥ ಡೌಟ್ಸ್ಗಳು ನಿಮಗೆ ಬರಬಾರ್ದಂತ ನಿಮಗೆ ಬಂದಿರೋಂಥ ಡೌಟ್ಸ್ಗಳನ್ನ ನಾನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಮೀಶೋದಲ್ಲಿ ಆರ್ಡರ್ಸ್ಗಳು ನಮಗೆ ಹೇಗೆ ಬರುತ್ತೆ ಮೇಡಮ್ ಅಂತ ಒಬ್ಬರು ಕೇಳಿದರು. ಹಾಗೆಯೇ ಕಸ್ಟಮರ್ ಏನಾರು ರಿಟರ್ನ್ ಮಾಡಿದ್ರೆ ಅವ್ರಿಗೆ ಅಮೌಂಟನ್ನು ರೀಫಂಡ್ ಯಾವ ಥರ ಮಾಡ್ಕೊಡೋದು ಅಂತ ಕೂಡ ಕೇಳಿದರು. ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ನಿಮಗೆ ಏನಾರು ಡೌಟ್ಸ್ ಇದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಇವತ್ತಿನ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅಂದರೆ ಮೀಶೋಯಿಂದ ನನಗೆ ಬಂದಿರುವಂಥ ಪೇಮೆಂಟ್ ಎಷ್ಟು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಅಷ್ಟೇ ಅಲ್ಲದೆ ಇವತ್ತಿನ ವಿಡಿಯೋದಲ್ಲಿ ಮೀಶೋಯಿಂದ ನಾನು ಪರ್ಚೇಸ್ ಮಾಡಿರುವಂಥ ಒಂದು ಬ್ಲೌಸ್ ಮೆಟೀರಿಯಲನ್ನು ಸ್ಟಿಚ್ ಕೂಡ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಕೂಡ ಕೇಳ್ತಾ ಇದ್ರು, ಎಲ್ಲಿ ತಗೊಂಡ್ರಿ, ಅದು ಕೂಡ ಇಷ್ಟೊಂದು ಚೆನ್ನಾಗಿ ವರ್ಕ್ ಬಂದಿದೆಯಲ್ಲ ಅಂತ. ನಾನು ಮೀಶೋದಲ್ಲಿ ಅಂತ ಹೇಳಿದ್ರೆ ಯಾರು ಕೂಡ ನಂಬಲಿಲ್ಲ, ಇಷ್ಟೊಂದು ಚೆನ್ನಾಗಿ ಬಂದಿದೆಯಾ ಅಂತ. ಸೊ ಹೌದು, ಈ ಒಂದು ಬ್ಲೌಸ್ ಮೆಟೀರಿಯಲ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದರ ಪ್ರೈಸ್ ಎಷ್ಟು, ಹಾಗೆ ಈ ಒಂದು ಬ್ಲೌಸ್ ಮೆಟೀರಿಯಲನ್ನು ನೀವು ರೀಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಅಮೌಂಟನ್ನು ನೀವು ಮಾರ್ಜಿನ್ ಇಟ್ಕೊಂಡು ರೀಸೇಲ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಅಥವಾ ನೀವೇ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರು ಈ ಒಂದು ಆರ್ಡರನ್ನು ಧಾರಾಳವಾಗಿ ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ವರ್ತಬಲ್, ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ. ಅದು ಮಗಳೇ ವೇರ್ ಮಾಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣುವಂಥ ಬ್ಲೌಸ್ ಮೆಟೀರಿಯಲ್ ಇದು. ಸಿಂಪಲ್ ಆಗಿದ್ರು ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಸೊ ಯಾವುದೋ ಆ ಬ್ಲೌಸ್ ಮೆಟೀರಿಯಲ್ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋ ಕೂಡ ಶುರು ಮಾಡಿಬಿಡೋಣ. ಫಸ್ಟು ನಿಮಗೆ ಇನ್ಫಾರ್ಮೇಷನ್ ಯಾವುದಪ್ಪ ಅಂತ ಹೇಳಿದ್ರೆ, ಮೀಶೋದಲ್ಲಿ ಕೆಲವರಿಗೆ ಡೌಟ್ಸ್ ಇರೋವಂಥದ್ದು ಏನಪ್ಪ ಅಂದರೆ, ಮೀಶೋ ಆ್ಯಪ್ ಕೂಡ ಇನ್ಸ್ಟಾಲ್ ಮಾಡ್ಕೊತೀವಿ. ಮೀಶೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೂ ಕೂಡ ನಮಗೆ ಈ ಒಂದು ಆರ್ಡರ್ಸ್ಗಳೆಲ್ಲ ಹೇಗೆ ಬರುತ್ತೆ, ನಾವೇನೋ ಪರ್ಚೇಸ್ ಮಾಡ್ಕೊಳ್ಬಿಡ್ತೀವಿ, ಬಟ್ ನಮಗೆ ಆರ್ಡರ್ಸ್ಗಳು ಹೇಗೆ ಬರುತ್ತೆ ಅಂತ ಕೆಲವರು ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಮೀಶೋದಲ್ಲೇ ಮಾತ್ರ ಅಲ್ಲ, ನಾವೇ ಒಂದು ಯಾವುದಾದ್ರು ಒಂದು ಸ್ವತಃ ಓನಾಗಿ ಬಿಸ್ನೆಸ್ಸನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ರು ಆ ಒಂದು ಬಿಸ್ನೆಸ್ಗೆ ನಾವು ಆ್ಯಡ್ಸ್ಗಳನ್ನು ಕೊಡಬೇಕಲ್ವಾ. ಸೊ ಅದೇ ಥರ ನೀವು ಕೂಡ ಆ್ಯಡ್ಸ್ಗಳನ್ನು ರನ್ ಮಾಡಬೇಕು. ನೀವು ಯಾವ್ಯಾವ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಆ್ಯಡ್ಸ್ಗಳನ್ನು ಕೊಡ್ತೀರಾ, ಆ ಥರ ಆ್ಯಡ್ಸ್ಗಳನ್ನ ಕೊಟ್ಟು, ಅಂದರೆ ಇವಾಗ ಮೀಶೋದಲ್ಲಿ ಪ್ರಾಡಕ್ಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ, ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ಥರ ಆರ್ಡರ್ಗಳನ್ನ ಶೇರ್ ಮಾಡೋ, ಯಾವ ಥರ ಆರ್ಡರ್ಸ್ಗಳನ್ನೆಲ್ಲ ಶೇರ್ ಮಾಡೋದು, ವಾಟ್ಸಪ್ಪಲ್ಲಿ ಶೇರ್ ಮಾಡೋದು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಕನ್ಫ್ಯೂಷನ್ ಇದ್ದರೆ ಇನ್ನೊಂದು ಸಲ ಹೋಗಿ ವಿಡಿಯೋಗಳನ್ನ ಚೆಕ್ ಮಾಡಿ. ಸೊ ಕಂಪ್ಲೀಟಾಗಿ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ವಾಚ್ ಮಾಡಿ.
ಸೊ ಸ್ಕಿಪ್ ಮಾಡಿದ್ರೆ ನಿಮಗೂ ಕೂಡ ಅರ್ಥ ಆಗೋದಿಲ್ಲ, ಆಗ ನಿಮಗೆ ಡೌಟ್ಸ್ಗಳು ಕೂಡ ಬರುತ್ತೆ ಯಾವ ಥರ ಏನು ಅನ್ನೋದು. ಸೊ ಅದಕ್ಕಾಗಿ ಸ್ಕಿಪ್ ಮಾಡದೆ ವೀಡಿಯೋಸ್ಗಳನ್ನ ಎಂಡ್ ತನಕ ವಾಚ್ ಮಾಡಿದ್ರೆ ನಿಮಗೂ ಕೂಡ ಯಾವುದೇ ರೀತಿಯ ಡೌಟ್ಸ್ ಬರೋದಿಲ್ಲ. ಇನ್ನು ವಿಷಯಕ್ಕೆ ಬರೋದಾದರೆ, ಈ ಒಂದು ಆರ್ಡರ್ಸ್ಗಳೆಲ್ಲ ನಮಗೆ ಬರಬೇಕು ಅಂತ ಹೇಳಿದ್ರೆ ಮೇಯ್ನಾಗಿ ನಾವು ಆ್ಯಡ್ಸ್ಗಳನ್ನ ಕೊಡಬೇಕು. ಈ ಒಂದು ಆ್ಯಡ್ಸ್ಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ, ಪ್ರಾಡಕ್ಟ್ಸ್ ಇಮೇಜನ್ನು ಅಪ್ಲೋಡ್ ಮಾಡೋದು, ಬೇರೆ ಇಮೇಜ್ಗಳನ್ನ ಫೋಟೋ ಎಲ್ಲ ಹೊಡೆದು ಹಾಕುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಮೀಶೋ ಆ್ಯಪಲ್ಲೇ ಪ್ರಾಡಕ್ಟು ಫೋಟೋಗಳಿರುತ್ತೆ. ಆ ಒಂದು ಫೋಟೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ವಾಟ್ಸಪ್ಪರ ಹಾಕ್ಬೋದು, ಡೈರೆಕ್ಟ್ ವಾಟ್ಸಪ್ ಶೇರಿಂಗ್ ಕೂಡ ಇರುತ್ತೆ, ಹಾಗೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಶೇರಿಂಗ್ ಕೂಡ ಇರುತ್ತೆ, ಹಾಗೆ ಡೈರೆಕ್ಟ್ ಫೇಸ್ಬುಕ್ ಶೇರಿಂಗ್ ಕೂಡ ಇರುತ್ತೆ. ನಿಮಗೆ ಅಷ್ಟೆಲ್ಲ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು ಫೋಟೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಆ್ಯಪ್ಗಳಿಗೆ ಹೋಗಿ ಆ್ಯಪ್ಗಳಲ್ಲಿ ನೀವು ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ಅದ್ರ ಬಗ್ಗೆ ಅಂದರೆ ನಿಮ್ಮ ಒಂದು ವಾಟ್ಸಪ್ ನಂಬರನ್ನು ಹಾಕಿ ಆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡುವಾಗ ಅದರಲ್ಲಿ ಡೀಟೇಲ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಈ ಒಂದು ಪ್ರಾಡಕ್ಟ್ನ ಬೆಲೆ, ಈ ಒಂದು ಪ್ರಾಡಕ್ಟ್ನ ಪ್ರೈಸ್ ಇಷ್ಟು, ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿ, ನಿಮ್ಮ ಒಂದು ವಾಟ್ಸಪ್ ನಂಬರನ್ನು ಹಾಕಿ, ಯಾವುದೇ ಕಾರಣಕ್ಕೂ ಮೊದಲೇ ಹೇಳಿದ್ದೀನಿ ನಾನು, ಈ ಒಂದು ವರ್ಕನ್ನು ಶುರು ಮಾಡಿದ್ಮೇಲೆ ನೀವು ಒಂದು ಸಪ್ರೇಟಾಗಿ ನಂಬರನ್ನು ತೊಗೊಂಡು ಇದಕ್ಕೆ ಅಂತಲೇ ಯೂಸ್ ಮಾಡಿ. ಆದಷ್ಟು ಈ ಒಂದು ನಂಬರನ್ನು ನೀವು ಕಸ್ಟಮರ್ಸ್ಗಳಿಗೆ ಮಾತ್ರ ಇಟ್ಕೊಂಡಿರಿ, ಫ್ಯಾಮಿಲಿಗೆ ಮಾತ್ರ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ ಫ್ಯಾಮಿಲೀಸ್ಗಳಲ್ಲೂ ಕೂಡ ಅಷ್ಟೇ, ಕೆಲವರು ಗೊತ್ತಿರುತ್ತೆ ನೀವು ಕೂಡ ಮೀಶೋದಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ ಅಂತ, ನೀವು ಕೂಡ ಶೇರ್ ಮಾಡ್ಕೊಂಡಿರ್ತೀರಾ, ಅವರು ಕೂಡ ನೀವು ಹೇಗೆ ಮಾಡ್ತೀರಾ ಏನು ಹಾಗೆ ಹೀಗೆ ಅದ್ರ ಬಗ್ಗೆ ಕೂಡ ಕೇಳಿ, ಅದೇ ಅಲ್ಲದೆ ಪ್ರಾಡಕ್ಟ್ಗಳು ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರು ನೀವು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡಿದ್ದೀರಾ ಅಂತ ಗೊತ್ತಾದ್ರೂ ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಮೀಶೋದಲ್ಲಿ ವರ್ಕ್ ಮಾಡ್ತಾ ಇರೋವಂಥ ಆರ್ಡರ್ಸ್ಗಳನ್ನ ಫ್ಯಾಮಿಲೀಸ್ಗಳಲ್ಲಿ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಅದರಲ್ಲೂ ಫ್ಯಾಮಿಲಿ ಅವ್ರಿಗೆ ಮಾರ್ಜಿನನ್ನು ಇಟ್ಕೊಂಡು ಆರ್ಡರ್ಸ್ಗಳನ್ನ ಸೇಲ್ ಮಾಡೋದಕ್ಕೆ ಹೋಗಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ ಮುಂದೆ ಮಾತುಗಳು ಕೂಡ ಬರುತ್ತೆ ಹಾಗೆ ಹೀಗೆ ಅಂತ. ಸೊ ಅದಕ್ಕಾಗಿ ನಾನು ಕೂಡ ಅಷ್ಟೇ ಇದೇ ಮಾಡ್ತಾ ಇರೋದು, ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗಳಿಗೆ ರೀಸೆಲ್ಲಿಂಗ್ ಮಾಡೋದಕ್ಕೆ ಹೋಗೋದಿಲ್ಲ. ಹೊರಗಡೆ ಕಸ್ಟಮರ್ಸ್ಗಳಿಗೆ ಮಾತ್ರ. ಇಲ್ಲ ಮೀಶೋದು ಯಾವ್ದಾರ ಆರ್ಡರ್ಸ್ ಬೇಕು ಅಂತ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಕೇಳಿದ್ರು ಅದರ ಲಿಂಕನ್ನು ಕಳಿಸ್ಕೊಡ್ತೀನಿ, ಅಥವಾ ಅವ್ರನ್ನೇ ಬುಕ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ. ಅಕಸ್ಮಾತ್ ಬುಕ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಾನೇ ಬುಕ್ ಮಾಡಿ ವಿತೌಟ್ ಮಾರ್ಜಿನ್ ಇಟ್ಕೊಳ್ತೀನಿ ಕಳಿಸ್ಕೊಡ್ತೀನಿ ಅಷ್ಟೇ ಹೊರತು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡಿದ್ರೆ ಈ ಒಂದು ಪ್ರಾಬ್ಲಮ್ ಕೂಡ ಫೇಸ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲೂ ಕೂಡ ಮಾತಾಡ್ಕೊಳ್ತಾರೆ, ಈ ಥರ ಎಲ್ಲ ಆಗುತ್ತೆ, ಆಗ ನಿಮಗೂ ಕೂಡ ಬೇಜಾರಾಗುತ್ತೆ. ಪ್ರಾಡಕ್ಟ್ ಚೆನ್ನಾಗಿ ಹೋಗಿಲ್ಲ ಅಂತ ಹೇಳಿದ್ರು ಅಂತಾರೆ, ಚೆನ್ನಾಗಿ ಹೋಗಿದ್ರು ಕೂಡ ಅಂತಾರೆ, ಕ್ವಾಲಿಟಿ ಚೆನ್ನಾಗಿದ್ರು ನಿಮ್ಮನೆ ಅಂತಾರೆ, ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಿಮ್ಮನೆ ಅಂತಾರೆ. ಅದೇ ಹೊರಗಡೆ ಅವ್ರಿಗೆ ಸೇಲ್ ಮಾಡಿದ್ರೆ ಯಾವುದೇ ರೀತಿಯ ಮಾತುಗಳನ್ನು ಕೇಳೋ ಅವಶ್ಯಕತೆ ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಅಷ್ಟೇ. ಸೊ ಅದಕ್ಕೇನೆ ಒಂದು ಸಪ್ರೇಟಾಗಿ ನಂಬರನ್ನು ತೊಗೊಂಡು ಆ ಒಂದು ವರ್ಕ್ಗೆ ಯೂಸ್ ಮಾಡಿ. ಸೊ ಈ ಥರ ಒಂದು ನಂಬರನ್ನು ಹಾಕಿ, ಹಾಗೆಯೇ ಫ್ರೀ ಶಿಪ್ಪಿಂಗ್ ಇರೋದು, ಕ್ಯಾಶ್ ಆನ್ ಡೆಲಿವರಿ ಇರೋದು, ಹಾಗೆಯೇ 7 ಡೇಸಲ್ಲಿ ಎಕ್ಸ್ಚೇಂಜ್ ಮತ್ತು ರಿಟರ್ನ್ ಇರೋದನ್ನು ಕೂಡ ಮೆನ್ಷನ್ ಮಾಡಿ ನೀವು ಪ್ರತಿಯೊಂದು ಪೋಸ್ಟ್ಗೂ ಕೂಡ ಅಪ್ಲೋಡ್ ಮಾಡಿ. ಇದು ತುಂಬ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟಫ್ ಅಂತ ಅನ್ನಿಸ್ಬೋದು, ಮಾಡ್ತಾ ಹೋದಾಗ ನಿಮಗೇನೆ ತುಂಬಾ ಈಸಿ ಆಗಿಬಿಡುತ್ತೆ. ಇಷ್ಟೆಲ್ಲ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಕೆಲವೊಂದು ಆ್ಯಪ್ಗಳ ಮುಖಾಂತರ ಅಂದರೆ ಇನ್ಶಾರ್ಟ್ ಅಥವಾ ಪಿಕ್ಸೆಲ್ ಆ್ಯಪು, ಈ ಒಂದು ಆ್ಯಪ್ಗಳ ಮುಖಾಂತರ ನೀವು ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಎಡಿಟ್ ಮಾಡಿ ಫೋಟೋ ಪಕ್ಕದಲ್ಲೇ ಈ ಒಂದು ಡೀಟೇಲ್ಸ್ಗಳನ್ನ ಅಂದರೆ ಪ್ರೈಸ್ಗಳನ್ನು ಹಾಕಿ, ಕಾಂಟ್ಯಾಕ್ಟ್ ನಂಬರನ್ನು ಹಾಕಿ, ಅದರ ಬಗ್ಗೆ ಡೀಟೇಲ್ಸನ್ನು ಹಾಕೋದ್ರಿಂದ ನಿಮಗೆ ಬೇಗನೆ ಈ ಒಂದು ಪ್ರಾಡಕ್ಟ್ದು ಡೀಟೇಲ್ಸ್ ಅಂದರೆ ನೀವು ಚೆಕ್ ಮಾಡೋ ಆಗಿರೋದಿಲ್ಲ. ಕಸ್ಟಮರ್ ನಿಮಗೆ ಫೋಟೋನ ಸೆಂಡ್ ಮಾಡಿ ಈ ಒಂದು ಆರ್ಡರ್ ಬೇಕಂತ ಹೇಳಿದಾಗ ಪ್ರೈಸು ನೀವು ಮಾರ್ಜಿನ್ ಎಷ್ಟು ಇಟ್ಟಿದ್ದೀರಾ ಅನ್ನೋದನ್ನು ಕೂಡ ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದರಲ್ಲೇ ಎಲ್ಲ ಡೀಟೇಲ್ಸ್ ಕೂಡ ನೀವೇ ಬರೆದಿಟ್ಟಿರ್ತೀರಾ, ಹಾಕಿರ್ತೀರಾ, ಅಪ್ಲೋಡ್ ಮಾಡಿರ್ತೀರಾ. ಮಾಡಿದ ತಕ್ಷಣ ನಿಮಗೂ ಕೂಡ ಮಾರ್ಜಿನ್ ಅಮೌಂಟ್ ಇಷ್ಟು ಅಂತ ಗೊತ್ತಾಗುತ್ತೆ. ಕಸ್ಟಮರ್ಸ್ಗೂ ಕೂಡ ಫೈನಲ್ ಪ್ರೈಸನ್ನು ಹೇಳಿ, ಈ ಒಂದು ಪ್ರೈಸ್ ಇದೆ ಅಂತ ಹೇಳಿ ಅವ್ರ ಹತ್ರ ಅಡ್ರೆಸ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ನೀವು ಈ ಒಂದು ಪ್ರೊಸೆಸಿಂಗಲ್ಲಿ ಇರಬೇಕು ಅಂದರೆ ನೀವು ಈ ಮೀಶೋ ಆ್ಯಪ್ನಲ್ಲಿ ನೀವು ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಆ ಒಂದು ಫೋಟೋನ ನೀವು ನಿಮಗೆ ಬೇಕಾದಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಕೂಡ ಮಾಡ್ತೀರಾ. ಹೇಳಿದ್ದೀನಿ ಯಾವ್ಯಾವ ಒಂದು ಪ್ಲಾಟ್ಫಾರ್ಮ್ಗಳನ್ನು ಯೂಸ್ ಮಾಡಿ ಅಪ್ಲೋಡ್ ಮಾಡ್ಬೋದಂತ. ನಿಮಗೆ ಬೇಕಾದಂಥ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಈ ಒಂದು ಪೋಸ್ಟನ್ನು ಅಪ್ಲೋಡ್ ಮಾಡಿ ಕಸ್ಟಮರ್ಸ್ಗಳಿಗೆ ರೀಚ್ ಆಗೋಗಿ ನೀವು ಕ್ರಿಯೇಟ್ ಮಾಡಬೇಕು. ಡೈಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದ್ರ ಬಗ್ಗೆನೇ ವರ್ಕ್ ಮಾಡ್ತಾ ಹೋಗಿ, ಖಂಡಿತ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ಆರ್ಡರ್ಸ್ಗಳು ಬರಲಿಲ್ಲ ಅಂತ ಖಂಡಿತ ಬೇಜಾರು ಮಾಡ್ಕೊಳ್ಬೇಡಿ, ಬಂದೇ ಬರುತ್ತೆ. ಪ್ರಯತ್ನ ಮಾಡ್ತಾ ಇರಿ. ನನಗೂ ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಬರ್ತಾನೂ ಇರಲಿಲ್ಲ. ನನಗೂ ಕೂಡ ಸ್ಟಾರ್ಟಿಂಗ್ ಬಂದಿದ್ದಂಥ ಪೇಮೆಂಟು ಸ್ಟಾರ್ಟಿಂಗಲ್ಲಿ ನೀವು ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ. ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ. ಸ್ಟಾರ್ಟಿಂಗ್ ನನಗೆ ಬಂದಂಥ ಅಮೌಂಟ್ ಕೂಡ ತುಂಬಾ ಕಡಿಮೆ, ಆಮೇಲೆ ಮಾತ್ರ ಜಾಸ್ತಿ ಮಾಡ್ಕೊಳ್ತಾ ಹೋಗಿದ್ದೀನಿ. ಇವಾಗ ನಾನು ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಲಿಲ್ಲ ಅಂತ ಹೇಳಿದ್ರು ಜಸ್ಟ್ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಇರೋರಿಗೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ರು ಸಾಕು, ಅದರಲ್ಲೇ ಬುಕ್ ಮಾಡ್ಕೊಳ್ತಾರೆ. ಅಷ್ಟೊಂದು ಕಸ್ಟಮರ್ಸನ್ನು ಕೂಡ ನಾನು ಗೇನ್ ಮಾಡಿದ್ದೀನಿ. ಇದರಲ್ಲೇ ಸ್ವಲ್ಪ ಆಸಕ್ತಿಯಿಂದ ವರ್ಕ್ ಮಾಡಬೇಕಷ್ಟೇ. ಕಸ್ಟಮರ್ಸ್ಗಳು ಕೂಡ ಅಷ್ಟೇ ಬೇಗ ಬರ್ತಾರೆ.
ಹಾಗೆಯೇ ಕಸ್ಟಮರ್ಸನ್ನು ನಾವು ಟ್ರೀಟ್ ಮಾಡೋದ್ರಲ್ಲೂ ಕೂಡ ಕಸ್ಟಮರ್ಸ್ಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು. ಯಾವುದೇ ಒಂದು ಬಿಸ್ನೆಸ್ ಆದರೂ ಕೂಡ ಅಷ್ಟೇ, ಕಸ್ಟಮರ್ಸ್ಗಳೇ ದೇವರಾಗಿರ್ತಾರೆ. ಸೊ ಹಾಗಾಗಿ ಬಂದಂಥ ಕಸ್ಟಮರ್ಸ್ಗಳಿಗೆ ಬೇಗನೆ ರಿಪ್ಲೈ ಮಾಡಬೇಕು, ಯಾವ ಪ್ರಾಡಕ್ಟ್ ಬೇಕು ಅಂತ ಕೇಳಬೇಕು, ಅದ್ರ ಬಗ್ಗೆ ಶೇರ್ ಮಾಡಬೇಕು. ನೀವು ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿರ್ತೀರಲ್ವ, ಈ ಒಂದು ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಾದ್ಮೇಲೆ ಅವ್ರ ಪೋಸ್ಟನ್ನು ನೋಡಿ ಲೈಕ್ ಆದರೆ ಬುಕ್ ಮಾಡಬೇಕಂತ ನಿಮ್ಮ ವಾಟ್ಸಪ್ ನಂಬರ್ ಕೊಟ್ಟಿರ್ತೀರಲ್ಲ, ಆ ಒಂದು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಕೂಡ ಮಾಡ್ತಾರೆ. ಅವ್ರ ಹತ್ರ ಈ ಒಂದು ಆರ್ಡರ್ ಬುಕ್ ಮಾಡಬೇಕು ಅಂತ ಹೇಳಿದಾಗ ಅವ್ರ ಹತ್ರ ಅಡ್ರೆಸ್ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಮೇಯ್ನಾಗಿ ಮಾಡಬೇಕಾಗಿರೋ ಅಂಥದ್ದು ಇದೇ ಕೆಲಸ. ಕೆಲವು ಕೇಳ್ತಾ ಇರ್ತೀರಾ ಯಾರ ಅಡ್ರೆಸ್ ಕಳಿಸೋದು, ಯಾವ ಥರ ಬರುತ್ತೆ ಅಂತ ಆರ್ಡರು, ಗೊತ್ತಾಯ್ತಲ್ವಾ? ಈ ಥರ ಕಸ್ಟಮರ್ಸ್ಗಳು ಬಂದಾಗ ಅವ್ರ ಹತ್ರ ನೀವು ಅಡ್ರೆಸ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಅಂದರೆ ಅವ್ರ ಅಡ್ರೆಸ್ಸನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅವ್ರ ಅಡ್ರೆಸ್ಸಿಗೆ ತಾನೇ ನೀವು ಕಳಿಸ್ಕೊಡ್ಬೇಕಾಗಿರೋದು. ಸೊ ಹಾಗಾಗಿ ಅವರ ಅಡ್ರೆಸ್ಸನ್ನು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಮೀಶೋನಲ್ಲಿ ಯಾವ ಥರ ಆರ್ಡರ್ ಪ್ಲೇಸ್ ಮಾಡಬೇಕು ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಇರುತ್ತೆ, ಚೆಕ್ ಮಾಡಿ. ಈ ಒಂದು ಡೌಟ್ಸ್ ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗೇನು ಮೇಡಮ್, ಪ್ರಾಡಕ್ಟ್ ಕೂಡ ನಾವು ಪ್ಲೇಸ್ ಮಾಡಿದ್ದೀವಿ, ಅವರ ಅಡ್ರೆಸ್ಗೆ ಕಳಿಸ್ಕೊಡೋದಕ್ಕೆ ಆರ್ಡರ್ ಕೂಡ ಪ್ಲೇಸ್ ಮಾಡಿದ್ದೀವಿ. ಸರಿ ಮೇಡಮ್, ಆರ್ಡರ್ ಏನೋ ಪ್ಲೇಸ್ ಆಯಿತು. ನೆಕ್ಸ್ಟು ಅಕಸ್ಮಾತ್ ಪ್ರಾಡಕ್ಟ್ ಏನಾರ ಡ್ಯಾಮೇಜ್ ಆಗಿದೆ, ಕ್ವಾಲಿಟಿ ಇಶ್ಯೂ ಇದೆ, ರಿಟರ್ನ್ ಏನಾರ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡೋದು? ರಿಟರ್ನ್ ಮಾಡಾದ್ಮೇಲೆ ಅಮೌಂಟ್ ಹೇಗೆ ರೀಫಂಡ್ ಮಾಡೋದು ಅಂತ ಕೂಡ ಕೇಳಿದ್ರಿ. ನೀವು ಹೇಗೆ ಮೀಶೋ ಆ್ಯಪ್ನಲ್ಲಿ ರಿಟರ್ನ್ ರಿಕ್ವೆಸ್ಟನ್ನು ರೈಸ್ ಮಾಡ್ತೀರಾ ಅಥವಾ ಎಕ್ಸ್ಚೇಂಜ್ ರಿಕ್ವೆಸ್ಟನ್ನು ರೈಸ್ ಮಾಡ್ತೀರಾ, ಅದೇ ಥರ ಅವರ ಒಂದು ಆರ್ಡರ್ ಸೆಕ್ಷನ್ಗೆ ಹೋಗಿ ಅವರ ಒಂದು ಪರ್ಟಿಕ್ಯುಲರ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಅವರು ರಿಟರ್ನ್ ಕೇಳ್ತಾರಾ ಎಕ್ಸ್ಚೇಂಜ್ ಕೇಳ್ತಾರಾ ಅಂತ ತಿಳ್ಕೊಂಡು ರಿಟರ್ನ್ ಬೇಕಂತ ಹೇಳಿದ್ರೆ ರಿಟರ್ನ್ ಮಾಡಿಸ್ಕೊಡಿ. ಈ ಒಂದು ರಿಟರ್ನ್ ಪ್ರೋಸೆಸ್ಸಲ್ಲಿ ನೀವು ಮೀಶೋದಲ್ಲಿ ನೀವು ರಿಟರ್ನ್ ರಿಕ್ವೆಸ್ಟನ್ನು ರೈಸ್ ಮಾಡಿಕೊಂಡ್ರೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರೋದು. ಅಂದರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆಲ್ರೆಡಿ ಅಪ್ಲೋಡ್ ಆಗಿರಬೇಕು. ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ, ಯಾವ ಥರ ಬ್ಯಾಂಕ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡೋದಂತ. ಒಂದು ಮೀಶೋ ಆ್ಯಪಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ಅಪ್ಲೋಡ್ ಆಗಿರುತ್ತಲ್ವ, ಆ ಒಂದು ಅಕೌಂಟ್ಗೆ ರಿಟರ್ನ್ ಮಾಡಿದಂತಹ ಅಮೌಂಟ್ ಕೂಡ ಆ ಒಂದು ಅಕೌಂಟ್ಗೆ ಆರ್ಡರ್ ರಿಟರ್ನ್ ಆದಮೇಲೆ ರೀಫಂಡ್ ಅಮೌಂಟ್ ಕೂಡ ಬರುತ್ತೆ. ಸೊ ಆ ಒಂದು ಅಮೌಂಟನ್ನು ನಿಮ್ಮ ಅಕೌಂಟಿಂದ ಯಾವ ಕಸ್ಟಮರ್ಗೆ ನೀವು ರೀಸೇಲ್ ಮಾಡಿರ್ತೀರ ಅವರ ಒಂದು ಫೋನ್ಪೇ ನಂಬರ್ ಅಥವಾ ಬ್ಯಾಂಕ್ ಡೀಟೇಲ್ಸನ್ನು ತೊಗೊಂಡು ನೀವು ಫೋನ್ಪೇ ಮುಖಾಂತರ ರೀಫಂಡನ್ನು ಮಾಡಿಕೊಡ್ಬೇಕು. ಇಲ್ಲಿ ನೀವು ಮೇಯ್ನಾಗಿ ಕಸ್ಟಮರ್ಸ್ನ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ಒಂದು ಸಲ ರಿಟರ್ನ್ ಆದ್ರೂ ನೀವು ರೀಫಂಡನ್ನು ನಂಬಿಕೆ ಇಟ್ಟು ಮಾಡಿಕೊಟ್ಮೇಲೆ ಖಂಡಿತ ಇಂಥ ಕಸ್ಟಮರ್ಸ್ ಮತ್ತೆ ತಗೊಳ್ತಾರೆ. ಈ ಒಂದು ವಿಷಯದಲ್ಲೇ ನಂಬಿಕೆಯನ್ನು ಉಳಿಸ್ಕೋಬೇಕಾಗಿರೋದು ನೀವು. ಎಷ್ಟೋ ಜನ ಆನ್ಲೈನ್ ಬಿಸ್ನೆಸ್ಸಲ್ಲಿ ಈ ಒಂದು ತಪ್ಪನ್ನು ಮಾಡಿನೇ ಕಸ್ಟಮರ್ಸನ್ನು ಕೂಡ ಕಳ್ಕೊಳ್ತಾ ಇರ್ತಾರೆ. ಏನಪ್ಪ ಅಂತ ಹೇಳಿದ್ರೆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಿಲ್ಲ. ಕೆಲವರು ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಂಡೆ ಪ್ರಾಡಕ್ಟನ್ನು ಬೇರೆ ಕಳಿಸಿರ್ತಾರೆ, ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಂಡು ಫೋನನ್ನು ಸ್ವಿಚ್ ಆಫ್ ಇಲ್ಲ ಅವ್ರ ನಂಬರನ್ನು ಬ್ಲಾಕ್ ಮಾಡಿಬಿಡ್ತಾರೆ. ಈ ಒಂದು ತಪ್ಪಿಂದ ಕೂಡ ಕಸ್ಟಮರ್ಸ್ಗಳ ನಂಬಿಕೆಯನ್ನು ಕೂಡ ಕಳ್ಕೊಳ್ತಾರೆ. ಮತ್ತು ಅವರ ಒಂದು ಯಾವುದೇ ಒಂದು ಪೋಸ್ಟ್ ಆಗಲಿ ಯಾವುದೇ ಒಂದು ಆರ್ಡರನ್ನು ಶೇರ್ ಮಾಡಿದಾಗ ಬುಕ್ ಮಾಡೋದಕ್ಕೂ ಕೂಡ ಹೋಗೋದಿಲ್ಲ. ಸೊ ಹಾಗಾಗಿ ಅವ್ರ ಹತ್ರ ನಂಬಿಕೆ ಉಳಿಸ್ಕೊಂಡ್ರೆ ಅವರು ಇನ್ನೊಬ್ರಿಗೂ ಕೂಡ ಹೇಳ್ತಾರೆ ಚೆನ್ನಾಗಿದೆ ಈ ಥರ ಆರ್ಡರು, ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರು ರಿಟರ್ನ್ ಮಾಡಿ ನಮಗೆ ಅಮೌಂಟ್ ಕೂಡ ರೀಫಂಡ್ ಮಾಡಿಸ್ಕೊಟ್ರು ಅಂತ. ಒಂದು ವಿಷಯದಲ್ಲೂ ಕೂಡ ನೀವು ನಂಬಿಕೆಯಿಂದ ಕಸ್ಟಮರ್ಗೆ ರೀಫಂಡ್ ಮಾಡಿಕೊಡ್ಬೇಕು. ಸೊ ರೀಫಂಡ್ ಮಾಡಿಕೊಟ್ಟ ಮೇಲೆ ಅವರು ಕೂಡ ನಂಬರನ್ನು ಸೇವ್ ಮಾಡ್ಕೊಂಡಿರ್ತಾರೆ. ನೀವು ಪೋಸ್ಟನ್ನು ಅಪ್ಲೋಡ್ ಮಾಡಿ ಕಸ್ಟಮರ್ಸ್ಗಳು ಬೇಕು ಅಂತ ಆರ್ಡರನ್ನು ಬುಕ್ ಮಾಡೋದಕ್ಕೆ ನಿಮಗೆ ವಾಟ್ಸಪ್ ಮಾಡಿದಾಗ ಬಂದಂಥ ಪ್ರತಿಯೊಬ್ಬ ಕಸ್ಟಮರ್ಸ್ ನೇಮನ್ನು ಕೂಡ ನೀವು ಸೇವ್ ಮಾಡ್ಕೊಳ್ಳಿ, ಅವ್ರಿಗೂ ಸೇವ್ ಮಾಡೋದಕ್ಕೆ ಹೇಳಿ. ಇದನ್ನು ವಾಟ್ಸಪ್ಪಲ್ಲಿ ಚೆಕ್ ಮಾಡಿ, ನಾವು ಡೈಲಿ ವಾಟ್ಸಪ್ ಸ್ಟೇಟಸಲ್ಲೂ ಕೂಡ ಪ್ರಾಡಕ್ಟ್ಸನ್ನು ಹಾಕ್ತಾ ಇರ್ತೀವಿ, ಚೆಕ್ ಮಾಡಿ ಅಂತ ಅವ್ರಿಗೂ ಕೂಡ ಹೇಳಿ. ಅವರು ಕೂಡ ಚೆಕ್ ಮಾಡ್ತಾರೆ. ಬೇರೆ ರಿಲೇಷನ್ಸಲ್ಲಿ ಇದ್ದರೆ ಅವರ ಒಂದು ರಿಲೇಷನ್ಸ್ಗೂ ಕೂಡ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಹೇಳ್ತಾರೆ ಈ ಥರ ಇದೆ ಆನ್ಲೈನ್ ಶಾಪಿಂಗು ಜೆನ್ಯೂನ್ ಆಗಿದೆ ತಗೊಳ್ಬೋದು ಅಂತ. ಅವರು ಕೂಡ ಒಂದು ನಂಬಿಕೆಯಿಂದ ಬೇರೆಯವ್ರಿಗೂ ಕೂಡ ಹೇಳ್ತಾರೆ. ಈ ಥರ ನಿಮ್ಮ ಒಂದು ಬಿಸ್ನೆಸ್ಸನ್ನು ಬಿಲ್ಡ್ ಮಾಡ್ಕೊಳ್ಬೇಕು. ನಾನು ಕೂಡ ಇದೇ ಥರ 4-5 ವರ್ಷದಿಂದ ಕಷ್ಟಪಟ್ಟು ಕಸ್ಟಮರ್ಸ್ಗಳನ್ನು ಗೇಯ್ನ್ ಮಾಡಿರೋ ಅಂಥದ್ದು. ಸೊ ಇದ್ರ ಬಗ್ಗೆ ಇನ್ನೇನಾರ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ಕ್ಲಿಯರ್ ಮಾಡ್ತೀನಿ. ನಾನು ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಮಾಡ್ತಾಯಿದ್ದೀನಿ ಅಂತ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಏನೋ ಕಾಟಾಚಾರಕ್ಕೆ ಒಂದು 4-5 ಪೋಸ್ಟನ್ನು ಮಾಡಿ ನಾನು ಮಾಡ್ತಾಯಿದ್ದೀನಿ ಅಂತ ಮಾಡಿದ್ರೆ ನಿಜವಾಗ್ಲೂ ವರ್ಕ್ ಆಗೋದಿಲ್ಲ. ನೀವು ಈ ಹೊರಗಡೆ ಒಂದು ಜಾಬ್ಗೆ ಹೋಗಿ ಯಾವ ಥರ ಕೆಲಸವನ್ನು ಮಾಡ್ತೀರಾ ಅದೇ ಥರ ಒಂದು ಎಫರ್ಟನ್ನು ಹಾಕಿ ಮಾಡಿದ್ರೆ ಮಾತ್ರ ಖಂಡಿತ ಸಕ್ಸಸ್ ಅನ್ನೋದು ಕಂಡೇ ಕಾಣ್ತೀರಾ. ಅದಕ್ಕೆ ಉದಾಹರಣೆ ನಾನೇ ಅಂತಲೇ ಹೇಳ್ಬೋದು. ನಾನಷ್ಟೇ ಅಲ್ಲದೆ ಇದೇ ಥರದ ವರ್ಕನ್ನು ಮಾಡಿ ಅರ್ನ್ ಮಾಡ್ತಾ ಇರೋವಂಥ ಎಷ್ಟೋ ಜನ ಇದ್ದಾರೆ. ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅರ್ನ್ ಮಾಡೋದ್ರಲ್ಲಿ ಯಾವುದೇ ರೀತಿ ಮೋಸ ಅಂತೂ ಇಲ್ಲ. ಸೊ ನೋಡಿದ್ರಲ್ವಾ, ಇದು ಮೀಶೋ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ನು. ಸೊ ಈ ಒಂದು ಇನ್ಫಾರ್ಮೇಷನಲ್ಲಿ ಇನ್ನೂ ಏನಾರ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಈಗ ನೀವು ಹೇಳಿದ್ರಲ್ಲ ಮೇಡಮ್ ಯಾವುದು ಆರ್ಡರ್ ಅದು
ರೀಸೇಲ್ ಮಾಡೋದಕ್ಕೆ ಆಗಲಿ ಅಥವಾ ನಾವೇ ತೊಗೊಳೋದಕ್ಕೆ ಆಗಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಲ್ಲ, ಯಾವುದು ಆರ್ಡರ್ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಒಂದು ಆರ್ಡರು. ಸೊ ಈ ಒಂದು ಆರ್ಡರನ್ನು ನಾನು ಆಲ್ರೆಡಿ ಸ್ಟಿಚ್ ಕೂಡ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿಯಾದಂಥ ಬೀಡ್ಸನ್ನು ಕೂಡ ಕೆಳಗಡೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಹಾಗೆ ವೇರ್ ಮಾಡಿರುವಂಥ ಪಿಕ್ ಆದರೆ ನಾನು ಹಾಫ್ ಫೋಟೋ ತೊಗೊಂಡಿದ್ದೆ. ಸೊ ಆ ಒಂದು ಪಿಕ್ಕನ್ನು ಕೂಡ ನಾನು ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ ಈ ರೀತಿಯಾದಂಥ ಡಿಸೈನು. ಬ್ಯಾಕ್ ನೆಕ್ಗೆ ಈ ರೀತಿಯಾದಂಥ ಡಿಸೈನನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ ಒಂದು ಯೂನಿಕ್ ಡಿಸೈನನ್ನು ಕೊಟ್ಟಿದ್ದಾರೆ. ಸ್ಲೀವ್ಸ್ಗೆ ನೋಡ್ತಾ ಇದ್ದಿರಲ್ಲ, ಈ ರೀತಿಯಾಗಿ ಸಿಂಪಲ್ಲಾಗಿ ಈ ಥರದ ಡಿಸೈನ್ ಇದೆ. ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ನೀವು ವೇರ್ ಮಾಡಿದ್ರು. ಹೊರಗಡೆ ಎಲ್ಲ ಇದು ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದೀರಾ ಅಂತ ಹೇಳಿದ್ರೆ ಯಾರೂ ನಂಬೋದಿಲ್ಲ. ಬ್ಲೌಸನ್ನು ಸ್ಟಿಚ್ ಮಾಡಿನೇ ವರ್ಕ್ ಮಾಡಿದ್ರೇನೋ ಅನ್ನೋಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸುಮಾರು ಜನ ಕೂಡ ಕೇಳ್ತಾ ಇದ್ರು ನನ್ನೂ ಕೂಡ ನಾನು ವೇರ್ ಮಾಡಿದಾಗ, ನಿಜವಾಗ್ಲೂ ಮೀಶೋದಲ್ಲಿ ತೊಗೊಂಡ್ರೆ ಇಷ್ಟೊಂದು ಚೆನ್ನಾಗಿ ಬಂದಿದೆಯಲ್ಲ ಅಂತ ಕೇಳ್ತಾ ಇರ್ತಾರೆ. ನಾನು ಪ್ರತಿ ಸಲ ವೇರ್ ಮಾಡಿದಾಗ್ಲೂ ಬ್ಲೌಸ್ ಮೆಟೀರಿಯಲ್ ಆಗ್ಬೋದು ಅಥವಾ ಸ್ಯಾರಿ ಆಗ್ಬೋದು, ಬೇರೆ ಯಾವುದೇ ಒಂದು ಆರ್ಡರ್ ಆದ್ರೂ ಆನ್ಲೈನಲ್ಲಿ ತೊಗೊಂಡ ಅಂತ ಕೇಳಿದ್ರೆ ಎಲ್ಲ ನಂಬೋದೇ ಇಲ್ಲ, ಇಷ್ಟೊಂದು ಚೆನ್ನಾಗಿ ಬಂದಿದೆಯಲ್ಲ, ಅದೇ ನಿನಗೆ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ ಕೇಳ್ತಾ ಇರ್ತಾರೆ. ಸೊ ಅಂದರೆ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, 4-5 ವರ್ಷದಿಂದ ಶಾಪಿಂಗ್ ಮಾಡಿ ರೀಸೇಲ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಇಂಥ ಪ್ರಾಡಕ್ಟ್ಗಳು ಈ ಥರನೇ ಬರುತ್ತೆ ಅನ್ನೋ ಒಂದು ಐಡಿಯಾ ಕೂಡ ಇರುತ್ತೆ. ಹಾಗೆ ನಾವು ಕೂಡ ಪರ್ಚೇಸ್ ಮಾಡಿ ನೋಡ್ತಾ ಇರ್ತೀವಿ. ಈ ಒಂದು ಆರ್ಡರ್ಗಳನ್ನು ಕೂಡ ಯಾವ ಥರ ಒಳ್ಳೆ ಕ್ವಾಲಿಟಿಯಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಕೂಡ, ಯಾವ ಥರ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದು ಕೂಡ ಮುಂದೆ ಬರೋವಂಥ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ತೊಗೊಳ್ಬೇಕು ಅಂತ. ನೋಡಿದ್ರಲ್ವ, ಇದು ಫ್ರಂಟ್ಗೆ ಕೊಟ್ಟಿರುವಂಥ ಡಿಸೈನು. ಕೆಳಗಡೆ ಈ ರೀತಿ ಕಟಿಂಗ್ಸ್ ವರ್ಕನ್ನು ಕೊಟ್ಟಿದ್ದಾರೆ. ಸೊ ಬ್ಲೌಸ್ ಕೂಡ ಅಷ್ಟೇ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ಒಂದು ಸ್ಟಿಚಿಂಗ್ ಮಾಡೋದಕ್ಕೇ ಟೈಮ್ ಇರೋದಿಲ್ಲ, ಅಷ್ಟೊಂದು ವರ್ಕ್ ಇರುತ್ತೆ. ಮೀಶೋ ವರ್ಕ್ ಆಗಿರ್ಬೋದು, ಯೂಟ್ಯೂಬ್ ವರ್ಕ್ ಆಗಿರ್ಬೋದು, ಎಡಿಟಿಂಗ್, ಇಷ್ಟೆಲ್ಲ ಕೆಲಸಗಳಿರುತ್ತೆ ಮನೆ ಕೆಲಸದ ಜೊತೆ. ಸೊ ಹಾಗಾಗಿ ಟೈಮ್ ಇರೋದಿಲ್ಲ ಬ್ಲೌಸ್ಗಳನ್ನು ಕೂಡ ಸ್ಟಿಚ್ ಮಾಡೋದಕ್ಕೆ. ಏನಾರ ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ಅರ್ಜೆಂಟಲ್ಲಿ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಟೈಮ್ ಇರೋದಿಲ್ಲ ಅಷ್ಟೇ. ಇವಾಗಲೂ ಕೂಡ ಅಷ್ಟೇ ವಿಡಿಯೋನ ಅಪ್ಲೋಡ್ ಮಾಡಿ ಸುಮಾರು ದಿನವೇ ಆಗಿತ್ತು. ಸೊ ನೋಡ್ತಾ ಇದ್ದಿರಲ್ಲ, ಈ ಒಂದು ಡಿಸೈನನ್ನೇ ತುಂಬಾ ಚೆನ್ನಾಗಿದೆ. ಕೊಟ್ಟಿರೋಂಥ ಹ್ಯಾಂಗಿಂಗ್ ಬೀಡ್ಸ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಹೇಳೋ ಹಾಗೆ ಇಲ್ಲ. ನೀವು ತೊಗೊಳೋದಕ್ಕೂ ಕೂಡ ಅಷ್ಟೇ ಪರ್ಚೇಸ್ ಮಾಡ್ಬೋದು, ಅಥವಾ ನೀವು ರೀಸೇಲ್ ಮಾಡೋದಕ್ಕೆ ಆರ್ಡರ್ಗಳನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರು ಈ ಒಂದು ಆರ್ಡರನ್ನು ಚಾಯ್ಸ್ ಮಾಡ್ಕೊಂಡು ನೀವು ರೀಸೇಲನ್ನು ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಈ ಒಂದು ಆರ್ಡರ್ಗೆ ನೀವು ಮಾರ್ಜಿನನ್ನು ಎಷ್ಟು ಇಟ್ಕೊಳ್ಬೋದು ಅಂತ ಹೇಳಿದ್ರೆ ಒಂದು 200 ರೂಪಾಯಿಂದ 300 ರೂಪಾಯಿನ ಧಾರಾಳವಾಗಿ ಆ್ಯಡ್ ಮಾಡಿ ಸೇಲ್ ಮಾಡ್ಬೋದು. ಮಾರ್ಜಿನ್ ಅಮೌಂಟನ್ನು ಅರ್ನ್ ಮಾಡೋದಕ್ಕೆ ಒಳ್ಳೆ ಕ್ವಾಲಿಟಿ ಆದಂಥ ಆರ್ಡರ್ ಅಂತಲೇ ಹೇಳ್ಬೋದು. ಈ ಥರದ ಒಂದು ಆರ್ಡರ್ಸ್ಗಳಿಂದಲೇ ನಮಗೆ ಸೇಲ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಕ್ವಾಲಿಟಿ ಚೆನ್ನಾಗಿ ಹೋದರೆ ಕಸ್ಟಮರ್ ಕೂಡ ಅಷ್ಟೇ ಒಂದು 10 ರೂಪಾಯಿ, ಒಂದು 50 ಇಲ್ಲ 100 ರೂಪಾಯಿ ಜಾಸ್ತಿ ಆದ್ರೂ ಕೂಡ ಮಾತಾಡೋದಿಲ್ಲ, ಯಾಕಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಹಾಗೆ ಈ ಥರದ ಮೆಟೀರಿಯಲ್ಸ್ಗಳನ್ನ ಹೊರಗಡೆ ಅವ್ರು ನೋಡೂ ಇರೋದಿಲ್ಲ. ಈ ಥರ ಅಲ್ಲೇ ಡಿಸೈನ್ ಕೂಡ ಬೀಡ್ಸ್ ಹ್ಯಾಂಗಿಂಗ್ ಕೂಡ ಬಂದಿರುತ್ತೆ. ಇಷ್ಟೊಂದು ಕಡಿಮೆ ಪ್ರೈಸ್ಗೆ ನಾವು ಹೊರಗಡೆ ಎಲ್ಲ ಮಾಡಿಸ್ಕೊತೀವಿ ಅಂತ ಹೇಳಿದ್ರೆ ಜಾಸ್ತಿನೇ ಅಮೌಂಟ್ ಆಗುತ್ತೆ. ಬಟ್ ಮೀಶೋದಲ್ಲಿ ಈ ಒಂದು ಮೆಟೀರಿಯಲ್ನ ತೊಗೊಂಡ್ರೆ ನೀವು ಆಲ್ಮೋಸ್ಟ್ ಸುಮಾರು ಸ್ಯಾರಿಗಳಿಗೂ ಕೂಡ ಮ್ಯಾಚ್ ಆಗುತ್ತೆ. ಒಂದು ಕಲರನ್ನು ತೊಗೊಂಡ್ರೆ ಆಗ ಬರ್ತಾ ಇದ್ದಂಥ ಸ್ಯಾರೀಸ್ಗಳಲ್ಲಿ ಈ ಒಂದು ಕಲರ್ಸ್ ಕೂಡ ಜಾಸ್ತಿನೇ ಬರ್ತಾ ಇತ್ತು. ಈ ಒಂದು ಬ್ಲೌಸ್ ಮೆಟೀರಿಯಲ್ನ ತೊಗೊಂಡ್ರೆ ಸುಮಾರು ಸ್ಯಾರಿಗಳಿಗೂ ಕೂಡ ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು. ನೋಡಿದ್ರಲ್ವಾ ಹೇಗಿದೆ ಅಂತ ಆರ್ಡರು. ಮೀಶೋದಲ್ಲಿ ಈ ಒಂದು ಆರ್ಡರ್ಗೆ ನೀವು 5 ಔಟ್ ಆಫ್ 5 ಕೊಡ್ಬೋದು ರೇಟಿಂಗ್ಸನ್ನು, ಅಷ್ಟು ಚೆನ್ನಾಗಿದೆ. ಇದರಲ್ಲಿ ಕಲರ್ಸು ಕೂಡ ಅವೈಲಬಲ್ ಇದೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ರೀಸೇಲ್ ಮಾಡೋದಕ್ಕೂ ಕೂಡ ಚಾಯ್ಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಆರ್ಡರು. ಹಾಗೆ ಇವತ್ತು ನಾನು ವೇರ್ ಮಾಡಿರುವಂಥ ಬ್ಯಾಂಗಲ್ಸ್ ಕೂಡ ಅಷ್ಟೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ನೋಡ್ತಾ ಇದ್ರಲ್ಲ 6 ಬ್ಯಾಂಗಲ್ಸ್ ಸೆಟ್, ಈ ಕೈಗೆ 3 ಹಾಗೆ ಈ ಕೈಗೆ 3, ಒಟ್ಟು 6 ಬ್ಯಾಂಗಲ್ಸ್ ಬರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಈ ತರ 6 ಬ್ಯಾಂಗಲ್ಸ್ ಸೆಟ್ಗಳು ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಬ್ಯಾಂಗಲ್ಸ್ಗಳು ಮಾತ್ರ. ಬೇರೆ ಬೇರೆ ಕಲರ್ಸ್ಗಳನ್ನ ನೀವು ಮಧ್ಯದಲ್ಲಿ ಸೆಟ್ ಮಾಡ್ಕೊಂಡು ಹಾಕೊಳ್ಬೋದು. ಈ ಬ್ಯಾಂಗಲ್ಸ್ ಕೂಡ ಅಷ್ಟೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಒಂದು ಆರ್ಡರನ್ನು ಕೂಡ ಅಷ್ಟೇ ಮಾರ್ಜಿನ್ ಇಟ್ಟು ಸೇಲ್ ಮಾಡೋದಕ್ಕೂ ಕೂಡ ಒಳ್ಳೆ ಕ್ವಾಲಿಟಿ ಆದಂಥ ಆರ್ಡರು. ಈ ಒಂದು ಬ್ಯಾಂಗಲ್ಸನ್ನು ಕೂಡ ಅಷ್ಟೇ ವೇರ್ ಮಾಡಿದಾಗಲೂ ಕೂಡ ಅಕ್ಕಪಕ್ಕದಲ್ಲೂ ಕೂಡ ಕೇಳ್ತಾ ಇರ್ತಾರೆ, ಏನಿಷ್ಟು ವರ್ಷ ಆದ್ರೂ ಇದೇ ಥರ ಇದೆಯಲ್ಲ ಅಂತ. ಹೌದು, ನಾನು ಈ ಒಂದು ಬ್ಯಾಂಗಲ್ಸನ್ನು ತೊಗೊಂಡು ಸುಮಾರು ವರ್ಷಗಳೇ ಆಗಿದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಬೇರೆಯವರು ಕೂಡ ಕೇಳಿ ತರಿಸ್ಕೊಳ್ತಾರೆ. ಹಾಗೆಯೇ ಈ ಒಂದು ಬ್ಯಾಂಗಲ್ಸಿಂದನೇ ನಾನು ಕೂಡ ರೀಸೇಲ್ ಮಾಡೋದ್ರಲ್ಲಿ ಸುಮಾರು ಬ್ಯಾಂಗಲ್ಸ್ ಸೆಟ್ಗಳನ್ನು ಸೇಲ್ ಮಾಡಿದ್ದೀನಿ. ಒಳ್ಳೆ ಕ್ವಾಲಿಟಿ ಆದಂಥ ಆರ್ಡರ್ ಅಂತಲೇ ಹೇಳ್ಬೋದು. ಈ ಒಂದು ಬ್ಯಾಂಗಲ್ಸ್ಗೆ ನೀವು ಮಾರ್ಜಿನನ್ನು ಆ್ಯಡ್ ಮಾಡೋದಾದರೆ ಒಂದು 150 ರೂಪಾಯಿಂದ 250 ರೂಪಾಯಿನ ಧಾರಾಳವಾಗಿ ಆ್ಯಡ್ ಮಾಡ್ಬೋದು. ತಗೊಳ್ತಾರೆ, ತಗೊಂಡಿದ್ದಾರೆ ಕೂಡ ನನ್ನ ಹತ್ರ ಕೂಡ. ಇನ್ನು ಫೈನಲ್ ಆಗಿ ಹೇಳೋದಾದರೆ ಇವತ್ತಿನ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಪೇಮೆಂಟ್ ಎಷ್ಟು ಅನ್ನೋದಾದರೆ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಇಷ್ಟು ಅಮೌಂಟು ನನಗೆ ಬಂದಿರುವಂಥದ್ದು ಮೀಶೋ ಕಡೆಯಿಂದ. ಈ ಒಂದು ಮಾರ್ಜಿನ್ ಪೇಮೆಂಟ್ ಅನ್ನೋದು ನಮಗೆ ವೆಯ್ಟ್ ಮಾಡೋ ಆಗಿರೋದಿಲ್ಲ. ಕೆಲವೊಂದು ಆನ್ಲೈನ್ ವರ್ಕ್ಗಳಲ್ಲೇ ಆಗಿರ್ಬೋದು, ವೆಯ್ಟ್ ಮಾಡಬೇಕು ನಾವು. ಒಂದು ತಿಂಗಳು ಅಥವಾ 15 ದಿನ, ವಾರದ ತನಕ ವೆಯ್ಟ್ ಮಾಡಿಸಿ ಪೇಮೆಂಟನ್ನು ಹಾಕ್ತಾರೆ.
ನಮಗೆ ಈ ಒಂದು ಮೀಶೋದಲ್ಲಿ ಮಾರ್ಜಿನ್ ಅಮೌಂಟ್ ಬರೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡಿದಾಗ ಡೆಲಿವರಿ ಆಗೋದಕ್ಕೆ ಒಂದು 6 ದಿನ 7 ದಿನ ತಗೊಳುತ್ತೆ. ಆಮೇಲಿಂದ ಪ್ರಾಡಕ್ಟ್ ರಿಟರ್ನ್ ಮತ್ತು ಎಕ್ಸ್ಚೇಂಜ್ಗೆ ಒಂದು 7 ಡೇಸ್ ಅನ್ನ ತಗೊಳುತ್ತೆ. ಅಂದರೆ ಒಂದು 21 ದಿನದೊಳಗಡೆ ನಿಮಗೆ ಮಾರ್ಜಿನ್ ಅಮೌಂಟ್ ಬರುತ್ತೆ. ಸ್ಟಾರ್ಟಿಂಗು ಹೇಳ್ತಾ ಇರೋದು, ಸ್ಟಾರ್ಟಿಂಗ್ ಈ ಥರ ಬರುತ್ತೆ. ಇನ್ನು ಸ್ಟಾರ್ಟಿಂಗಿಂದ ನೀವು ಡೈಲಿ ಆರ್ಡರ್ಸ್ಗಳು ಬುಕ್ ಮಾಡ್ತಾ ಹೋದರೆ ಡೇ ಬೈ ಡೇ ಕೂಡ ನಿಮಗೆ ಪೇಮೆಂಟ್ ಬರೋದಕ್ಕೆ ಶುರು ಆಗುತ್ತೆ. ಇಲ್ಲ ಒಂದು ತಿಂಗಳಿಗೆ 1-2 ಆರ್ಡರ್ ಆದರೆ ಈ ಥರ ಒಂದು 21ರಿಂದ 25 ದಿನದೊಳಗಡೆ ನಿಮಗೆ ಮಾರ್ಜಿನ್ ಅಮೌಂಟ್ ಕೂಡ ಬರುತ್ತೆ. ಯಾಕಂತ ಹೇಳಿದ್ರೆ ಆರ್ಡರ್ ಡೆಲಿವರಿ ಆಗೋದಕ್ಕೆ 6 ದಿನ 7 ದಿನ ಆಗುತ್ತೆ. ಹಾಗೆ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಪೀರಿಯಡ್ ಕ್ಲೋಸ್ ಆಗೋದಕ್ಕೂ ಕೂಡ 6ರಿಂದ 7 ದಿನ ಇರುತ್ತೆ. ಈ ಎಲ್ಲ ಪೀರಿಯಡ್ಗಳು ಕ್ಲೋಸ್ ಆದಮೇಲೆ ನಿಮಗೆ ಮಾರ್ಜಿನ್ ಅಮೌಂಟ್ ಅನ್ನೋದು ಟ್ರಾನ್ಸಾಕ್ಷನ್ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿ ಮೋಸ ಕೂಡ ಇರೋದಿಲ್ಲ. ಸೊ ಈ ಒಂದು ರೀಸೆಲ್ಲಿಂಗ್ ಅನ್ನ ಮಾಡಿ ಸುಮಾರು ಜನ ಕೂಡ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಇದೇ ಥರದ ವಿಡಿಯೋಸ್ಗಳು ಮುಂದೆ ಕೂಡ ಬರ್ತಾನೆ ಇರುತ್ತೆ. ಇದ್ರ ಬಗ್ಗೆ ಇನ್ನೇನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟೊತ್ತು ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.